ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ವಿಷಯ ಇಷ್ಟು ದೂರ ಬಂದ ಮೇಲೆ 4 ಜನ ಗೊತ್ತಾದ ಮೇಲೆ ಈಗ ಮದುವೆ ಮಾಡ್ಕೊಡಲ್ಲ ಅಂತ ಹೊರಟೋದ್ರೆ ಇವಳು ಭವಿಷ್ಯ ಏನಾಗುತ್ತೆ ಹೇಳು? ಇನ್ನು ನಿಮ್ ಸ್ವಾರ್ಥನೇ ಅಲ್ವಾ ನಿಮ್ಗೆ? ನನ್ ತಮ್ಮನ್ ಬಗ್ಗೆ ನನ್ ಬಗ್ಗೆ ಸ್ವಲ್ಪನೂ ಯೋಚನೆ ಇಲ್ಲ ಅಲ್ವಾ? ಪಲ್ಲವಿ, ಇಷ್ಟೊಂದು ಹಠ ಮಾಡ್ಕೊಂಡು ಕೂತ್ಕೊಂಡ್ರೆ ಹೇಗ್ ಹೇಳು? ಇಬ್ರು ಒಬ್ರಿಗೊಬ್ರು ತುಂಬಾ ಪ್ರೀತಿಸ್ತಾ ಇದಾರೆ. ಪ್ರೀತಿಸಿದವರು ಹೊರಗಡೆ ಹೋಗ್ಬೇಕು ಸುತ್ತಬೇಕು ಅಂತ ಮನ್ಸಲ್ಲಿ ಇರಲ್ವಾ? ನೀನೇ ಹೇಳು. ಬೇರೆ ಕಡೆ ಹುಡುಗ್ರೆ ಹೊರಗಡೆ ಹೋಗೋಣ ಊರ್ ಸುತ್ತೋಣ ಅಂತ ಹೇಳ್ತಾರೆ, ಆದ್ರೆ ಇಲ್ಲಿ ಮನೇಲಿ ಇರ್ಬೇಕಾಗಿರೋಳೆ ಅಮ್ಮ. ಈ ವಿಷಯ ನಮ್ಮಮ್ಮ ಗೊತ್ತಾದ್ರೆ ನನ್ ಸಾಯಿಸ್ಬಿಡ್ತಾರೆ. ಯಾರು ಏನೇ ಅನ್ಕೊಳ್ಳಿ, ಇಂಥ ಹುಡುಗಿ ನಂಗೆ ಬೇಡವೇ ಬೇಡ. ಅದ್ಗೆ ನಿನ್ ತಮ್ಮ ಮಾಡ್ಕೊಳಲ್ಲ ಅಂದ್ರೆ ಪಾಪ ಕಲ್ಯಾಣಿನ ಯಾರ್ ಮದ್ವೆ ಮಾಡ್ಕೋತಾರೆ ಪಲ್ಲವಿ? ನಿನ್ ತಮ್ಮ ಅಂದ್ರೆ ನನ್ ತಮ್ಮಂಗೇನ್ ಕಮ್ಮಿನಾ? ಸರಿ, ಇವಾಗೇನು? ತಪ್ಪೆಲ್ಲ ನಂದೇ, ನಾನೇ ಹೊರಗಡೆ ಕರ್ದೆ, ನನ್ನನ್ನ ಕ್ಷಮಿಸಿ ಅಂತ ಕಲ್ಯಾಣಿ ನಿನ್ ಕಾಲ್ ಹಿಡ್ಕೊಂಡು ಕ್ಷಮಾಪಣೆ ಕೇಳೋವರೆಗೂ ನೀನ್ ಈ ಮದ್ವೆಗೆ ಒಪ್ಕೊಳಲ್ವಾ? ಈ ಪೊಗರು ಹುಡುಗಿನ ಯಾಕೆ ಹೇಳ್ತಾಳೆ? ತಪ್ಪು ಮಾಡಿದ್ರು ತಲೆ ತಗ್ಸಲ್ಲ ಅವಳು. ನಾನ್ ನಿಜವಾಗ್ಲೂ ತಪ್ಪು ಮಾಡಿದ್ರೆ ಖಂಡಿತವಾಗ್ಲೂ ಒಪ್ಕೋತೀನಿ. ನಾನ್ ಏನೂ ತಪ್ಪು ಮಾಡಿಲ್ಲ ಅಂದ್ರು ನಾನ್ ಯಾಕೆ ತಲೆ ತಗ್ಗಿಸ್ಬೇಕು? ನೋಡಿದ್ರ ಅದ್ಗೆ ಹೇಗೆ ಎದುರುತ್ತರ ಕೊಡ್ತಾಳೆ? ಇಂಥ ಹುಡುಗಿ ಕ್ಷಮಾಪಣೆ ಕೇಳ್ತಾಳಾ? ಕೇಳ್ತಾಳೆ ಪಲ್ಲವಿ. ಕಲ್ಯಾಣಿ, ಪಲ್ಲವಿ ಕಾಲ್ ಹಿಡಿದು ಕ್ಷಮಾಪಣೆ ಕೇಳು. ನಾನ್ ಇವ್ರ ಕಾಲಿಗೆ ಬಿದ್ರೆ ನಾನ್ ತಪ್ಪು ಮಾಡಿದಾಗೆ ಅದನ್ನ ಒಪ್ಕೋತಿರೋ ಹಾಗಾಗತ್ತಲ್ವಾ ಅಮ್ಮ? ನನ್ ಯಾವ ತಪ್ಪು ಮಾಡಿಲ್ಲ. ನನಗೆ ಈ ಮದ್ವೆ ಬೇಡ. ನಾನ್ ಕಾಲ್ ಹಿಡ್ಕೊಳ್ಳಲ್ಲ. ಅಯ್ಯೋ ಕಲ್ಯಾಣಿ, ನಿನಗೆ ಅರ್ಥ ಆಗ್ತಿದ್ಯಾ? ಇದು ನಿನ್ ಜೀವನ. ನೀನು ಕ್ಷಮಾಪಣೆ ಕೇಳ್ದೆ ಹೋದ್ರೆ ಪಲ್ಲವಿ ಒಪ್ಕೋತಾಳ? ಕನಿಷ್ಠ ನಿನ್ ಬದ್ಲು ನಿನ್ನಮ್ಮ ಅನುಪಮ ಆದ್ರೂ ಅವಳು ಕಾಲ್ ಹಿಡ್ಕೋಬೇಕು ಅನ್ಕೋತಿದ್ದಾಳೇನೋ? ಪಲ್ಲವಿ, ನಿನ್ನ ಕಾಲ್ ಹಿಡಿದು ಕ್ಷಮಾಪಣೆ ಕೇಳೋವರೆಗೂ ಕಲ್ಯಾಣಿ ಮೇಲಿರೋ ಕೋಪ ನಿನಗೆ ಕಡಿಮೆ ಆಗೋಲ್ಲ ಅನ್ನೋದೇ ಆದ್ರೆ ನನ್ನ ಮಗಳ ಪರವಾಗಿ ನಾನು ಕ್ಷಮಾಪಣೆ ಕೇಳ್ಕೊಳ್ತೀನಿ. ಮಕ್ಕಳು ಗೊತ್ತಿದ್ದೋ ಗೊತ್ತಿಲ್ಲದೇನೋ ತಪ್ಪು ಮಾಡಿದ್ರೆ ಆ ತಪ್ಪು ಕೂಡ ತಾಯಿಗೆ ತಾನೇ ಸೇರುತ್ತೆ. ಈಗ ಕಲ್ಯಾಣಿಗೆ ತಾಯಿನೂ ತಂದೆನೂ ನಾನೇ. ಅಮ್ಮ, ಅಮ್ಮ, ನಿಂತ್ಕೊಳ್ಳಮ್ಮ, ನಿಂತ್ಕೊಳ್ಳಮ್ಮ.
ರೇಗಿಸೋಂತ ಪರಿಸ್ಥಿತಿ ಕಾರಣ ನಾನೇ ಚಿಕ್ಕಮ್ಮನ ಕಾಲ್ ಹಿಡ್ಕೊಂಡು ಕ್ಷಮಾಪಣೆ ಕೇಳ್ತೀನಿ. ಅಗತ್ಯ ಇಲ್ಲ ಕಲ್ಯಾಣಿ. ಅಮ್ಮ, ನಿಂತ್ಕೋ ಅನುಪಮ. ಏನ್ ನಡೀತಿದೆ ಇಲ್ಲಿ? ಅನುಪಮ ನಿನ್ ಕಾಲ್ ಹಿಡ್ಕೊಳ್ಳೋದಂದ್ರೇನು? ಅತ್ತೆ ಅತ್ತೆ ಅದು ನಾನ್ ಹೇಳ್ತೀನಮ್ಮ. ಮಗಳ್ ಮಾಡಿರೋ ತಪ್ಪಿಗೆ ಅನುಪಮ ಪಲ್ಲವಿ ಕಾಲ್ ಹಿಡ್ಕೊಂಡು ಕ್ಷಮಾಪಣೆ ಕೇಳ್ತಿದ್ದಳಮ್ಮ. ಏನ್ ಪಲ್ಲವಿ, ಮಗಳ ಭವಿಷ್ಯ ಹಾಳಾಗುತ್ತೆ ಅನ್ನೋ ನೋವಿಂದ ಅನುಪಮ ನಿನ್ ಕಾಲ್ ಹಿಡ್ಕೋತೀನಿ ಅಂದ್ರೆ ಅನುಪಮನ ಮನಸ್ಸು ಗೊತ್ತಿರೋಳು, ಅಮ್ಮ ಅಂತ ಕರ್ದಿರೋಳು ಬೇಡಮ್ಮ ಅಂತ ಹೇಳೋದ್ ಬಿಟ್ಟು ಕಾಲ್ ಹಿಡಿಸ್ಕೊಳ್ಳೋದಕ್ಕೆ ಸಿದ್ಧ ಆಗ್ತಿದ್ಯಾ? ಅನುಪಮ ಸ್ಥಾನದಲ್ಲಿ ನಿಜವಾಗ್ಲೂ ನಿಮ್ಮಮ್ಮನೇ ಇದ್ರೆ ಹೀಗ್ ಕಾಲ್ ಹಿಡಿಸ್ಕೋತಿದ್ಯಾ? ಅನುಪಮ, ನಿನ್ನ ನನ್ನ ಮಗಳಾಗಿ ದತ್ತು ತಗೊಳಕ್ ಮುಂಚೆ, ಕಲ್ಯಾಣಿಗೆ ನೀನ್ ತಾಯಿಯಾಗಿ ಬದಲಾಗೋಕ್ಕೂ ಮುಂಚೆ ಮೊದಲೇ ಈ ಮನೆ ದೊಡ್ಡ ಸೊಸೆಯಾಗಿ ಬಂದಿದ್ಯಾ ಅನ್ನೋ ವಿಷಯನ ಮರ್ತು ಹೋಗ್ಬೇಡ. ಅಯ್ಯೋ, ಮಗಳು ತಪ್ಪು ಮಾಡ್ಬಿಟ್ಟಿದ್ದಾಳೆ, ಮದ್ವೆ ನಿಂತು ಹೋಗ್ಬಿಡುತ್ತೇನೋ ಅಂತ ಕಾಲ್ ಹಿಡ್ಕೊಳ್ಳೋದಕ್ಕೆ ನಿರ್ಧಾರ ಮಾಡಿದಾಳೆ ಅನ್ಸತ್ತಮ್ಮ. ತಪ್ಪು ಯಾರ್ದು ಅಂತ ಯಾರು ನೋಡಿದ್ದಾರೆ? ಸಂಪದ ಕೂಡ ಸಿದ್ದುದೇ ತಪ್ಪು ಅಂತ ಹೇಳಿದ್ಲಲ್ಲ, ಮರ್ತೋಗ್ಬಿಟ್ರಾ? ಸಂಪದ ಏನೋ ಭ್ರಮೆ ಪಟ್ಟಿರ್ತಾಳೆ ಬಿಡಮ್ಮ. ಆದ್ರೂ ಇದ್ರಲ್ಲಿ ಕಲ್ಯಾಣಿ ತಪ್ಪೇನಿದೆ? ಕಲ್ಯಾಣಿ ಮಾಧುರಿ ಮಗಳು, ಜೊತೆಗೆ ಪಟ್ನದಲ್ಲಿ ಹುಟ್ಟು ಬೆಳೆದಿರೋಳು. ತಪ್ಪು ಮಾಡೋದು ಅಭ್ಯಾಸ ಆಗೋಗಿ ಹೀಗ್ ಮಾಡಿರ್ತಾಳೆ. ದಮಯಂತಿ, ಬಾಯಿ ಹದ್ದು ಬಸ್ತಲಿರ್ಲಿ. ಪ್ರತಿ ಸರಿ ಮಾಧುರಿ ಮಗಳು ಅಂತಿದ್ಯಾ. ಕಲ್ಯಾಣಿ ನಿನ್ನ ಸ್ವಂತ ಅಣ್ಣನ ಮಗಳು ಅನ್ನೋ ವಿಷಯನ ಮರಿಬೇಡ. ಅಂದ್ರೆ ನಾನ್ ಹಂಚಿರೋ ರಕ್ತ. ಪ್ರತಿ ಒಂದಕ್ಕೂ ಕಲ್ಯಾಣಿ ತಾಯಿನ ಬೆರಳು ಮಾಡಿ ತೋರಿಸ್ತಿದ್ಯಾ. ಅದ್ ಹಾಗಲ್ಲಮ್ಮ. ಬಾಯ್ ಮುಚ್ಚು. ಎರಡು ಕೈ ಸೇರಿದ್ರೇನೆ ಚಪ್ಪಾಳೆ. ಹಾಗೆ ಇಬ್ರು ತಪ್ಪು ಇದ್ದೇ ಇರುತ್ತೆ. ಸರಿ, ಕಲ್ಯಾಣಿ ವಿಷಯನ ಪಕ್ಕಕ್ಕಿಡು. ನೀನು ನನ್ನ ಮಗಳೇ ಅಲ್ವಾ? ನಿನಗೆ ನನ್ನ ಬುದ್ಧಿ ಯಾಕೆ ಬರ್ಲಿಲ್ಲ? ನಿನಗೆ ನನ್ನಲ್ಲಿರೋ ಒಂದು ಲಕ್ಷಣ ಆದ್ರೂ ಬಂದಿದ್ಯಾ ಅಂತ ಈ ಮನೆಯಲ್ಲಿ ಒಬ್ಬರ ಹತ್ರನಾದ್ರೂ ಕೇಳಿ ನೋಡೋಣ. ನೀನೆಲ್ಗೆ ಹೊರಟಿದ್ಯಾ ಸಿದ್ದು? ನಿಮ್ಮ ಅಕ್ಕನ ಮಾತನ್ನೇ ಕೇಳ್ತೀಯಾ? ಇನ್ಯಾರ ಮಾತನ್ನು ಕೇಳಲ್ವಾ? ಹಾಗೇನಿಲ್ಲ ಅತ್ತೆ. ಒಳಗಡೆ ಹೋಗು. ಇನ್ನು ಇಲ್ಲಾಗಿದ್ದನ್ನ ಮರ್ತು ಹೋದ್ರೆ ಎಲ್ರಿಗೂ ಒಳ್ಳೇದು. ಅನುಪಮ, ಕಲ್ಯಾಣಿನ ಕರ್ಕೊಂಡು ಒಳಗಡೆ ಹೋಗು. ಕಲ್ಯಾಣಿ, ಇನ್ಮೇಲಾದ್ರೂ ಸ್ವಲ್ಪ ಹುಷಾರಾಗಿರು. ನಿನಗೋಸ್ಕರ ಅನುಪಮ ಕಾಲ್ ಹಿಡ್ಕೊಳ್ಳೋದೇ ಅಲ್ಲಮ್ಮ, ಪ್ರಾಣನಾದ್ರೂ ಕೊಡ್ತಾಳೆ. ಅದನ್ನ ನೆನ್ಪಿಟ್ಕೋ.
ನಿಮಗ್ ಬೇರೆ ಕುಂಕುಮ ಕೊಟ್ಟು ಹೇಳ್ಬೇಕಾ? ಹೊರಡಿ ಹೊರಡಿ. ಕಲ್ಯಾಣಿ ನಿದ್ದೆ ಮಾಡ್ತಿದ್ದ ನನಗೆ ಫೋನ್ ಮಾಡಿ ಹೊರಗಡೆ ಬಾ ಅಂದ್ಲು. ಮಾತಾಡ್ತಾಳೇನೋ ಅನ್ಕೊಂಡು ಹೋದ್ರೆ ಕಲ್ಯಾಣಿ ಹದ್ಮೀರಿ ನನ್ನ ಜೊತೆ ಕ್ಲೋಸ್ ಆಗಿ ಮೂವ್ ಆಗೋದಕ್ಕೆ ಟ್ರೈ ಮಾಡಿದ್ಲು. ತಪ್ಪು ಕಲ್ಯಾಣಿ ಅಂತ ಹೇಳ್ದೆ, ಆದ್ರೆ ನನ್ನ ಮಾತನ್ನು ಕೇಳಲಿಲ್ಲ. ನಾವಿಬ್ರು ಮುಂದೆ ಆಗೋ ಗಂಡ ಹೆಂಡತಿ, ಜೊತೆಗೆ ಪ್ರೀತಿಸ್ತಿರೋರು, ತಪ್ಪೇನಲ್ಲ ಅಂತ ಕಿಸ್ ಮಾಡಕ್ ಬಂದ್ಲು. ಆ ಸಿದ್ದು ನಿಜವಾಗ್ಲೂ ಮನುಷ್ಯನೇ ಅಲ್ಲ, ಅದ್ರಲ್ಲೂ ಅಮಾಯಕಂತರ ನಾಟಕ ಮಾಡ್ತಿದ್ದಾನೆ. ಅವ್ನ್ ನಿಜ ಸ್ವರೂಪ ಫೋನ್ ನಲ್ಲಿ ರೆಕಾರ್ಡ್ ಆಗಿತ್ತು. ಎಲ್ಲರಿಗೂ ತೋರ್ಸೋಣ ಅನ್ಕೊಳ್ಳೋಷ್ಟ್ರಲ್ಲಿ ಫೋನ್ ನ ಒಡೆದಾಕ್ಬಿಟ್ಟ. ಫೋನ್ ಒಡೆದು ಹೋಗ್ದೇನೆ ಇದ್ದಿದ್ರೆ ಆಫೀಸರಿಗೆ ಹೇಳಿ ಸಿದ್ದುನ ಅರೆಸ್ಟ್ ಮಾಡಿಸ್ತಿದ್ದೆ. ಪಾಪ ಅನುಪಮ ಅಮ್ಮ ನನ್ಗೋಸ್ಕರ ಪಲ್ಲವಿ ಚಿಕ್ಕಮ್ಮನ್ ಕಾಲ್ ಕೂಡ ಹಿಡ್ಕೊಳಕ್ ರೆಡಿ ಆಗಿದ್ಲು. ನಮ್ಮ ಅಪ್ಪ ಅಮ್ಮನಿಂದ ಬಂದ್ ಕಷ್ಟ ಸಾಕಾಗಲ್ಲ ಅನ್ನೋ ಹಾಗೆ ಅನುಪಮ ಅಮ್ಮಂಗೆ ನಾನು ಹೊಸ ಕಷ್ಟಗಳನ್ನ ನೋವನ್ನ ಕೊಡ್ತಾ ಇದ್ದೀನಿ. ಸಾರಿ ಅಮ್ಮ. ಎಷ್ಟೇ ಹುಡುಕಿದ್ರು ಆ ಪೇಪರಲ್ಲಿ ಏನು ಇಲ್ದಿರೋ ಹಾಗೆ ನನ್ನ ಬಗ್ಗೆ ನೀನ್ ಎಷ್ಟೇ ಟ್ರೈ ಮಾಡಿದ್ರು ಚಿಕ್ಕ ಕ್ಲೂ ಕೂಡ ಸಿಗಲ್ಲ. ನಿನ್ನ ಅರೆ, ನನ್ನ ಮೇಲೆ ನಿನಗೆ ತುಂಬಾ ಕೋಪ ಇರೋ ಹಾಗಿದೆ. ಇರುತ್ತೆ ಬಿಡು, ಯಾಕಿರಲ್ಲ. ಎಲ್ಲರ ಮುಂದೆ ಕಲ್ಯಾಣಿ ಅನ್ನೋ ಕ್ಯಾರೆಕ್ಟರ್ನ ಚೀಪ್ ಮೆಂಟಾಲಿಟಿ ಅಂತ, ಬ್ಯಾಡ್ ಕ್ಯಾರೆಕ್ಟರ್ ಅಂತ ಮುದ್ರೆ ಹಾಕಿ ಮನೇಲಿ ಯಾರು ನಿನ್ನನ್ನು ನಂಬದೇ ಇರೋ ಹಾಗೆ ಮಾಡಿದ್ದೀನಿ. ಇವಾಗಾದ್ರೂ ಆಗೋದನ್ನ ನೋಡ್ತಾ ಇರು. ನಾನು ಮ್ಯಾಟ್ರಲ್ಲಿ ಇನ್ವಾಲ್ವ್ ಆದ್ರೆ ಮತ್ತೆ ಮತ್ತೆ ನಿನ್ನ ಕ್ಯಾರೆಕ್ಟರ್ನ ಬ್ಯಾಡ್ ಮಾಡ್ತಾನೆ ಇರ್ತೀನಿ. ಈಗಾಗಲೇ ಅನುಪಮಮ್ಮ ನಿನ್ನ ಜೊತೆ ಸರಿಯಾಗಿ ಮಾತಾಡ್ತಾ ಇಲ್ಲ, ಇನ್ಮೇಲೆ ಅಸಹ್ಯ ಪಡ್ಕೊಳ್ಳೋ ಹಾಗೆ ಮಾಡ್ತೀನಿ. ನೀನ್ ಮಾಡ್ದಾಗೆ ನಾನು ಮಾಡ್ದೆ. ಹೇಗೂ ನಿನ್ನಿಂದ ಕೆಟ್ಟೋಳಾಗಿದ್ದೀನಿ. ಇನ್ನೂ ಹೊಸದಾಗೋದಕ್ಕೆ ಏನೂ ಇಲ್ಲ. ಈ ಕಲ್ಯಾಣಿ ಏಟ್ ಕೊಟ್ರೆ ಹೇಗಿರುತ್ತೋ ನಿನಗೂ ತೋರಿಸ್ತೀನಿ. ಸದ್ಯದಲ್ಲೇ ನಿನ್ ಗರ್ಲ್ ಫ್ರೆಂಡ್ನ ರೆಡ್ ಹ್ಯಾಂಡಾಗಿ ಹಿಡಿತೀನಿ. ನಿನ್ನ ನೀನೇ ಹಿಡಿತೀನಿ ಅಂತಿದ್ಯಲ್ಲ ಬಂಗಾರ, ನೀನೇ ಅಲ್ವಾ ನನ್ನ ಗರ್ಲ್ ಫ್ರೆಂಡ್? ಬಂಗಾರ ಗಿಂಗಾರ ಅಂತ ಇನ್ನೊಂದ್ಸಲ ಅಂದ್ರೆ ಬಾರಿಸ್ಬಿಡ್ತೀನಿ. ಅಯ್ಯೋ ದೇವ್ರೆ, ಮಾಮೂಲಿ ವಾರ್ನಿಂಗ್ ಅಲ್ಲ, ದೊಡ್ಡ ವಾರ್ನಿಂಗೆ. ಅಯ್ಯೋ, ಭಯ ಪಡ್ಬೇಕಿವಾಗ. ನೀನ್ ನನ್ನನ್ನು ಏನು ಮಾಡಕ್ಕಾಗಲ್ಲ. ಬೇಕು ಅಂದ್ರೆ ನಿನಗೆ ಒಳ್ಳೆ ಆಫರ್ ಕೊಡ್ತೀನಿ. ನನ್ನ ಗರ್ಲ್ ಫ್ರೆಂಡ್ ಜೊತೆ ನಿನ್ನೂ ಕೂಡ ಮದುವೆ ಮಾಡ್ಕೋತೀನಿ. ಎರಡನೇ ಹೆಂಡತಿಯಾಗಿ ಮನೆಯಲ್ಲೇ ಬಿದ್ದಿರೋ. ಮಾತು ಹತ್ ಬಸ್ನಲ್ಲಿರ್ಲಿ, ಇಲ್ಲ ಅಂದ್ರೆ ಸಾಯಿಸ್ಬಿಡ್ತೀನಿ. ನನ್ ಕೆನ್ನೆಗೆ ಹೊಡಿತೀಯ ಅಲ್ವಾ? ನಿನ್ ಜೀವನದ ಮೇಲೆ ಹೇಗೆ ಏಟ್ ಕೊಡ್ತೀನಿ ನೋಡ್ತಾ ಇರೋ. ಅಯ್ಯೋ, ಏನಾಯ್ತು ಕಲ್ಯಾಣಿ? ಕಲ್ಯಾಣಿ ಏನಾಯ್ತು ಕಲ್ಯಾಣಿ? ಅದೇ ಅರ್ಥ ಆಗ್ತಿಲ್ಲ ಅತ್ತೆ. ಮಾತಾಡ್ತಾ ಮಾತಾಡ್ತಾ ಕೆಮ್ತಾ ಇದ್ದಾಳೆ. ಯಾರೋ ನೆನ್ಸ್ಕೊಂಡಿರೋ ಹಾಗಿದೆ. ಇವಾಗ ಹೇಗಿದೆ ಕಲ್ಯಾಣಿ?
ಚೆನ್ನಾಗೇ ಇದೀನಿ ಅಜ್ಜಿ. ನೀನ್ ಇಲ್ಲೇನ್ ಮಾಡ್ತಿದ್ಯಾ ಸಿದ್ದು? ಕಲ್ಯಾಣಿಗೆ ಸಾರಿ ಹೇಳೋಣ ಅಂತ ಬಂದೆ ಅತ್ತೆ. ರಾತ್ರಿ ಎಲ್ಲರ ಮುಂದೆ ಕಲ್ಯಾಣಿ ಹೇಳಿರೋ ಮಾತನ್ನು ಹೇಳದ್ನಲ್ವಾ, ಅದಕ್ಕೆ ನನ್ನನ್ನು ಕ್ಷಮಿಸಿ ಅತ್ತೆ. ರಾತ್ರಿ ಕಲ್ಯಾಣಿ ಮೇಲೆ ಬೇಕು ಅಂತ ಕೈ ಮಾಡಲಿಲ್ಲ. ಇನ್ಯಾವತ್ತೂ ಹಾಗೆ ಮಾಡಲ್ಲ. ನನ್ನ ಕ್ಷಮಿಸಿ. ಏಳು ಮೇಲೆ ನೀವಿಬ್ರು ಮುಂದೆ ಗಂಡ ಹೆಂಡತಿ ಆಗೋರು. ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡ್ರೆ ಸಾಕು. ಜೀವನದಲ್ಲಿ ಎಂಥ ಮನಸ್ತಾಪಗಳು ನಿಮ್ಮ ಮಧ್ಯೆ ಬರಲ್ಲ. ಖಂಡಿತ ಅತ್ತೆ. ಕಲ್ಯಾಣಿ ಚಿಕ್ಕ ಹುಡುಗಿ, ನಾನೇ ಅವಳನ್ನು ಪೂರ್ತಿಯಾಗಿ ಅರ್ಥ ಮಾಡ್ಕೋಬೇಕು. ಇನ್ನೂ ಜಾಸ್ತಿ ಪ್ರೀತಿಯಿಂದ ಅವಳನ್ನ ನೋಡ್ಕೋಬೇಕು. ನೋಡ್ಕೋತೀನತ್ತೆ. ಕಲ್ಯಾಣಿನ ಯಾವ ಪರಿಸ್ಥಿತಿಯಲ್ಲೂ ಬಿಡೋದಿಲ್ಲ. ನನ್ನ ಕ್ಷಮಿಸು ಕಲ್ಯಾಣಿ, ನನ್ನ ಕ್ಷಮಿಸು. ಐ ಲವ್ ಯು. ಇನ್ನೊಂದ್ಸಲ ನನ್ನ ಹತ್ರ ಗೇಮ್ಸ್ ಆಡೋಕ್ ಬಂದ್ರೆ ಇವಾಗ ಕಾಲ್ ಒಳಗಡೆ ದಬ್ಣ ಹಾಕಿದ್ದೀನಿ. ಅವಾಗ ನಿನ್ ಕುತ್ತಿಗೆಗೆ ಕತ್ತಿ ಹೋಗುತ್ತೆ. ಪಾಪ ಅನುಪಮ ಅಮ್ಮ ನನ್ಗೋಸ್ಕರ ಆತ್ಮಾಭಿಮಾನನೂ ಬಿಟ್ಟು ನಿಮ್ಮ ಅಕ್ಕನ ಕಾಲ್ನ ಹಿಡ್ಕೊಳಕ್ ಹೋಗಿದ್ರು. ನಿನ್ನ ಮಾತ್ರ ಬಿಡಲ್ಲ ಕಣೋ. ನನ್ ಪ್ರಾಮಾಣಿಕತೆನ ನಿರೂಪಿಸ್ಕೊಂಡು ನಿನ್ನ ಜೈಲಿಗೆ ಹಾಕಿಸ್ತೀನಿ. ನಿನ್ ಕತೆ ಮುಗಿದು ಕಣೆ ನನ್ನ ಕೈಯಲ್ಲೇ. ಏಯ್ ಹೋಗೋ. ಅಮ್ಮ, ಏನಾಯ್ತು ಸಿದ್ದು? ಯಾಕೆ ಕುಂಟ್ತಾ ಇದೀಯಾ? ಅದು ಏನಿಲ್ಲಮ್ಮ, ಕೂತ್ಕೊಂಡಿದ್ದೆ, ಕಾಲು ಹಿಡ್ಕೊಂಡಿದ್ದೆ. ಸಿದ್ದು, ನಿನ್ನ ಒಂದು ವಿಷಯ ಕೇಳ್ತೀನಿ, ನಿಜ ಹೇಳ್ತೀಯಾ? ಏನಮ್ಮ? ನೀನ್ ನಿಜ ಹೇಳ್ತೀನಿ ಅಂದ್ರೆ ಕೇಳ್ತೀನಿ. ಹೇಳ್ತೀನಮ್ಮ. ಕಲ್ಯಾಣಿ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು ಸಿದ್ದು. ಚೇಷ್ಟೆ ಮಾಡ್ತಾಳೆ, ಆದ್ರೆ ಪ್ರೀತಿಸ್ತಾಳೆ ಕೂಡ. ಆದ್ರೆ ಕೋಪ ಬಂದ್ರೆ ಎಷ್ಟು ಮೊಂಡಿ ಆಗ್ತಾಳೆ ಅಂತ ಕೂಡ ಗೊತ್ತು. ಅವಳು ಮಾನ ಹೋಗುವಂತ ಕೆಲಸ, ಎಲ್ಲರೂ ತಲೆ ತಗ್ಸುವಂತ ಕೆಲಸ ಮಾತ್ರ ಯಾವತ್ತೂ ಮಾಡೋದಿಲ್ಲ. ಇದ್ ನನಗ್ ಗೊತ್ತು. ರಾತ್ರಿ ಕಲ್ಯಾಣಿ ನಿಜವಾಗ್ಲೂ ನಿನ್ನನ್ನು ಕರೆದ. ನಿನ್ ಜೊತೆ ಹತ್ತು ಮೀರಿ ನಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಲ.